ಏನಾಗಿದೆಯೋ ನಿನಗೆ? ಯಾಕೆ ಹೀಗೆ ಆಡ್ತಾ ಇದೆಯಾ? ಪೊಲೀಸ್ನವ್ರನ್ನ ಮನೆವರೆಗೂ ಕರ್ಕೊಂಬರೋಷ್ಟು ಮುಂದುವರಿತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇವರೆಲ್ಲರಿಗಿಂತ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮನ್ನ. ನೀವು ದಯವಿಟ್ಟು ಹೆದರಬೇಡಿ. ಇವ್ರನ್ನ ನೀವು ಮದುವೆ ಆಗಿದ್ರನ್ನ ಒಂದೇ ಒಂದು ಕಾರಣಕ್ಕೆ ಇವರೆಲ್ಲರೂ ಸಹಿಸ್ಕೊಂಡು ನೀವು ಇದರ ಅವಶ್ಯಕತೆ ಇಲ್ಲ. ದಯವಿಟ್ಟು ಬಂದ್ಬಿಡಿ ನನ್ನ ಜೊತೆ. ಏಯ್, ಏನ್ರಿ ಇದು? ನೀವು ನೋಡಿದ್ರೆ ಕಿಡ್ನಾಪ್ ಆಗಿದೆ ಅಂತೀರಾ, ಇವ್ರು ನೋಡಿದ್ರೆ ಮದುವೆ ಆಗಿದೆ ಅಂತಾರೆ. ಮೇಡಮ್, ನೀವೇ ಹೇಳಿ, ನಿಮ್ಮನ್ನು ಯಾರಾದರೂ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಬಂದಿದ್ದಾರಾ? ಇಲ್ಲ ಸರ್, ಮಾಧವ್ ಅವರು ನಾನು ಇಷ್ಟಪಟ್ಟೆ ಮದುವೆ ಆಗಿರೋದು. ಇವರೆಲ್ಲರೂ ನನ್ನ ಮಕ್ಕಳೇ. ಇವನು ನಾನು ಹೆತ್ತಿರೋ ಮಗ. ಇನ್ಸ್ಪೆಕ್ಟರ್, ಇದು ಫ್ಯಾಮಿಲಿ ಇಶ್ಯೂಸ್ ಅಷ್ಟೇ. ಸಮರ್ಥ ನಿಮಗೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನಾನು ಲೀಗಲ್ ಡಾಕ್ಯುಮೆಂಟ್ಸೇ ತೋರಿಸ್ತೀನಿ. ಪೂರ್ಣಿ, ನಮ್ಮ ರೂಮಲ್ಲಿ ಡ್ರಾರಲ್ಲಿ ನನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ, ತೊಗೊಂಡು ಬರ್ತೀಯ? ಇನ್ಸ್ಪೆಕ್ಟರ್ ನೋಡಿ, ಇದು ನಮ್ಮ ಮ್ಯಾರೇಜ್ ಫೋಟೋ. ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ಹೇಳ್ತಾ ಇರೋ ತುಳಸಿಯವರು ಇವರೇ. ಇದು ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್. ಇಷ್ಟೆಲ್ಲ ನಿಮ್ಮ ಕಣ್ಮುಂದೆನೇ ಇದೆ. ಹೌದು ಇನ್ಸ್ಪೆಕ್ಟರ್, ಅಣ್ಣ ಹೇಳ್ತಿರೋ ಹಾಗೆ ಇದು ನಮ್ಮ ಕುಟುಂಬದ ಸಮಸ್ಯೆ. ನಾವೇ ಕೂತು ಮಾತಾಡಿಕೊಂಡು ಇದನ್ನೆಲ್ಲ ಬಗೆಹರಿಸ್ಕೋತೀವಿ. ರೀ ಸಮರ್ಥ, ಏನ್ರಿ ಅನ್ಕೊಂಡಿದ್ದೀರಾ ನೀವು? ಈಗ ಸುಳ್ಳು ಆರೋಪ ಮಾಡಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಏನಾಯ್ತು ನಿಮಗೆ? ಸಮರ್ಥ ಅಮ್ಮನ ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ನಡಿ ಹೋಗೋಣ. ನೀವು ಯಾರು ಬರೋದು ಬೇಕಾಗಿಲ್ಲ. ನಾನು ಇವ್ನ ಹೇಗೆ ಕಾಪಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಯಾರು ಬಂದರೆ ನಾನು ಸುಮ್ಮನಿರಲ್ಲ. ಇನ್ಸ್ಪೆಕ್ಟರ್, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಮಹೇಶ್, ಅವ್ರ ಹತ್ರ ಮಾತಾಡೋಣ. ನೋಡಿ ಇನ್ಸ್ಪೆಕ್ಟರ್, ಸಮರ್ಥ್ಗೆ ತಾಯಿ ಮೇಲೆ ಅತಿಯಾದ ಪ್ರೀತಿ, ಅದಕ್ಕೆ ಹೀಗೆ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ಕ್ಷಮಿಸಿ. ಈ ವಿಷಯ ದೊಡ್ಡದಾಗೋದು ಬೇಡ. ನೋಡಿ, ನಿಮ್ಮ ಕುಟುಂಬದ ಬಗ್ಗೆ ನನಗೆ ತುಂಬ ಗೌರವ ಇದೆ. ಫ್ಯಾಮಿಲಿ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಆ ಹುಡುಗನಿಗೆ ಸ್ವಲ್ಪ ಬುದ್ಧಿ ಹೇಳಿ. ನಾನಿನ್ನು ಬರ್ತೀನಿ. ಅಯ್ಯೋ, ಹುಷಾರು ಸಿರಿ, ನಿನ್ನ ಗಮನ ಎಲ್ಲೋ ಇದೆ. ಏನೋ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸಮರ್ಥ ತುಂಬಾ ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಅವ್ನು ಎಲ್ಲಿಗೆ ಹೋದ, ಏನು ಮಾಡ್ತಿದ್ದಾನೆ ಅನ್ನೋದು ಒಂದೂ ಗೊತ್ತಿಲ್ಲ. ನನಗಂತೂ ತುಂಬ ಭಯ ಆಗ್ತಾ ಇದೆ. ಅಮ್ಮಂಗಾದರೂ ಫೋನ್ ಮಾಡಿ ಕೇಳೋಣ ಅಂದರೆ ತಾತ ಅದಕ್ಕೂ ಬೇಡ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸಿರಿ, ತಾತ ಅಮ್ಮಂಗೆ ಫೋನ್ ಮಾಡಬೇಡ ಅಂತ ಹೇಳಿತ್ತಾನೆ. ನೀನು ಪೂರ್ಣಿಗೆ ಫೋನ್ ಮಾಡ್ಬೋದಲ್ವಾ? ಕರೆಕ್ಟ್ ಅಲ್ವಾ? ನಾನು ಈಗಲೇ ಮಾಡ್ತೀನಿ. ಹಲೋ, ಹೇಳು ಸಿರಿ. ಹಾಯ್ ಪೂರ್ಣಿ, ಸಮರ್ಥು ಅಲ್ಲಿಗೇನಾದರೂ ಬಂದಿದ್ನಾ? ಬಂದಿದ್ದು ಮಾತ್ರ ಅಲ್ಲ, ಇಲ್ಲಿಗೆ ಬಂದು ದೊಡ್ಡ ಅನಾಹುತನೇ ಮಾಡಿದ್ದಾರೆ. ಅನಾಹುತನ? ಏನಾಯ್ತು ಪೂರ್ಣಿ? ಸಮರ್ಥ ಇಲ್ಲಿಗೆ ಬಂದು. ಹೌದು, ಇವ್ರು ನನ್ನ ತಾಯಿ. ಇವ್ರನ್ನ ಕಿಡ್ನಾಪ್ ಮಾಡಿರೋದು ಇವರೇ. ಸಿರಿ, ಏನಾಯ್ತು? ಹಾಂ, ಅಮ್ಮ ಈಗ ಹೇಗಿದ್ದಾರೆ? ಅದು ಗೊತ್ತಿಲ್ಲ. ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಂತ ಸಮರ್ಥ ಅವರೇ ಕರ್ಕೊಂಡು ಹೋದ್ರು. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಒಂದು ಗೊತ್ತಿಲ್ಲ. ಸಿರಿ,
ಅಮ್ಮನ ಬಗ್ಗೆ ಏನೋ ಮಾತಾಡ್ತಿದ್ರಲ್ಲ, ಅಮ್ಮಗೆ ಏನಾಯ್ತಂತೆ? ಎಲ್ಲ ಹೇಳ್ತೀನಿ, ಬಾ ನನ್ನ ಜೊತೆ. ಪವಡಿಸೋ ಪರಮಾತ್ಮ. ತಾತ ರೆಡಿ ಆಯ್ತು ಅನ್ಸತ್ತೆ, ಬಂದ್ರು. ತಾತ, ಸಮರ್ಥ ಆ ಮನೆಗೆ ಹೋಗಿ ತುಂಬ ದೊಡ್ಡ ಗಲಾಟೆ ಮಾಡಿದ್ದಾನೆ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನೆಲ್ಲ ಆ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಏನು ಹೇಳ್ತಾ ಇದೀಯ ಸೊಗಲಾಡಿ? ಅವನಿಗೆ ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು? ಅಷ್ಟೇ ಅಲ್ಲ ತಾತ, ಆ ಶಾಕಲ್ಲಿ ಅಮ್ಮ ಪ್ರಜ್ಞೆ ತಪ್ಪಿದ್ಬಿಟ್ರಂತೆ. ಸಮರ್ಥ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದಂತೆ. ಡಾಕ್ಟರ್, ಡಾಕ್ಟರ್, ಸ್ಟ್ರೆಚರ್ ತಗೊಂಡು ಬನ್ನಿ. ಏನಾಯ್ತು? ಸಿಸ್ಟರ್, ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು. ನಂಗೆ ತುಂಬ ಗಾಬರಿ ಆಗ್ತಾ ಇದೆ. ದಯವಿಟ್ಟು ಏನಾಗಿದೆ ಅಂತ ನೋಡಿ. ಆಗ್ಲಿಂದ ಎಚ್ಚರ ಮಾಡಕ್ಕೆ ನೋಡ್ತಾ ಇದ್ದೀನಿ, ಎದ್ದೇಳ್ತಾನೆ ಇಲ್ಲ. ಸಿಸ್ಟರ್, ಅನ್ಕಾನ್ಷಿಯಸ್ ಆಗಿದ್ದಾರೆ. ಇವ್ರು ತುಂಬ ಗಾಬರಿ ಆಗಿದ್ದಾರೆ. ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಿ. ಈಗ ಹೋಗಿದ್ದು ಹಾಸ್ಪಿಟ್ಲಲ್ಲೂ ಇರಲಿಲ್ಲ, ಇನ್ನು ಎಲ್ಲಿ ಅಂತ ಹುಡ್ಕೋದು? ಬೆಂಗಳೂರಲ್ಲಿ 1000 ಹಾಸ್ಪಿಟ್ಲ್ ಇರುತ್ತೆ. ಸಮರ್ಥ ಅಮ್ಮನ ಎಲ್ಲಿಗೆ ಕರ್ಕೊಂಡು ಹೋಗಿರ್ತಾನೆ? ನಾವೀಗ ಏನು ಮಾಡೋದು? ಅವನು ತುಂಬ ದೂರ ಹೋಗಿರಲ್ಲ, ಹತ್ತಿರದಲ್ಲೇ ಯಾವುದಾದ್ರು ಹಾಸ್ಪಿಟ್ಲಿಗೆ ಹೋಗಿರ್ತಾನೆ. ನಾವು ಇನ್ನೊಂದಷ್ಟು ಹುಡುಕೋಣ. ಸರಿಯಪ್ಪ, ಹಾಗೆ ಮಾಡೋಣ. ಅಭಿ, ನೀನು ಕಾರ್ ತೊಗೊಂಡು ಹೋಗಿ ಹೈವೇ ಅಕ್ಕಪಕ್ಕದಲ್ಲಿರೋ ಹಾಸ್ಪಿಟ್ಲ್ಗಳಲ್ಲಿ ನೋಡು. ನಾನು ಆಟೋದಲ್ಲಿ ಸೆಕೆಂಡ್ ಮೇನ್ ನೋಡ್ತೀನಿ. ನಾನು 4th ಬ್ಲಾಕ್ ಕಡೆ ನೋಡ್ತೀನಿ. ಆಟೋ ಹೇಳ್ ಪುಣ್ಯ. ರೀ, ಅಮ್ಮ ಸಿಕ್ಕಿದ್ರಾ? ಯಾವ ಹಾಸ್ಪಿಟಲ್ ಅಂತ ಗೊತ್ತಾಯ್ತಾ? ಈಗ ಹೇಗಿದ್ದಾರೆ? ಇಲ್ಲ ಪುಣ್ಯ, ಇನ್ನೂ ಸಿಕ್ಕಿಲ್ಲ. ಹುಡುಕ್ತಾ ಇದ್ದೀವಿ. ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ. ಗಾಬರಿ ಆಗ್ಬೇಡ. ಭಯ ಪಡ್ಬೇಡಮ್ಮ. ಅದಕ್ಕೆ ಮಗ ಎಲ್ಲರ ಮುಂದೆ ಹೀಗೆ ನಡ್ಕೊಂಡಲ್ಲ ಅಂತ ಮನಸ್ಸಿಗೆ ಬೇಜಾರಾಗಿರುತ್ತೆ. ಅದಕ್ಕೆ ಹೀಗಾಗಿದೆ ಅಷ್ಟೆ. ಸಮರ್ಥ ಹಾಗೆಲ್ಲ ಮಾಡಿದ್ರು ಅವ್ರ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ನೀನು ಆರಾಮಾಗಿರು. ಅತ್ತೆ, ಏನು ನಡೀತಿದೆ ಈ ಮನೆಯಲ್ಲಿ? ಒಂದಾದ್ಮೇಲೆ ಒಂದು ಡ್ರಾಮಾ ಆಗ್ತಾನೇ ಇದೆ. ತುಳಸಿ ಅವರಾಗಲಿ, ಆ ಡ್ರೈವರ್ ಸಮರ್ಥ ಆಗಲಿ ಯಾಕೆ ಹೀಗಾಡ್ತಿದ್ದಾರೆ? ಅಲ್ಲ, ಜಗತ್ತಲ್ಲಿ ಇವರೇನಾ ತಾಯಿ ಮಕ್ಕಳು? ಅವರೇನೋ ಬೆಸ್ಟ್ ತಾಯಿ ಅನ್ನೋ ಹಾಗೆ, ಇವನೇನೋ ಬೆಸ್ಟ್ ಮಗ ಅನ್ನೋ ಹಾಗೆ. ಈಗ ಆಡೋದಕ್ಕೆ ಅವಾರ್ಡ್ ಏನಾದ್ರು ಇಟ್ಟರೆ ಅದು ಇವ್ರಿಗೆ ಕೊಡಬೇಕು ನೋಡಿ. ತಾಯಿ ಮಕ್ಕಳ ಸಂಬಂಧ ಅಂದರೆ ಹಾಗೆ ಅಲ್ವಾ ದೀಪಿಕಾ? ತನ್ನನ್ನು ಹೆತ್ತ ತಾಯಿ ಬೇರೆ ಇನ್ಯಾರಿಗೋ ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಯಾವ ಮಕ್ಕಳು ತಾನೇ ಸಹಿಸ್ಕೋತಾರೆ ಹೇಳು? ನೀನು ಸಹಿಸ್ಕೋತೀಯಾ? ಅತ್ತೆ, ನನ್ನನ್ನು ಇವ್ರ ಜೊತೆಲಿ ಯಾಕೆ ಕಂಪೇರ್ ಮಾಡ್ತಿದ್ದೀರಾ? ನನ್ನ ವಿಚಾರನೇ ಬೇರೆ, ಇವ್ರ ವಿಚಾರನೇ ಬೇರೆ. ಹಾಗಂತೀಯಾ? ಇದ್ರೂ ಇರ್ಬೋದೇನಪ್ಪ. ಆದರೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾನೆ ಅನ್ಕೋ. ಒಳ್ಳೇದಾ? ಇದರಿಂದ ಏನು ಒಳ್ಳೇದಾಗಕ್ಕೆ ಸಾಧ್ಯ ಅತ್ತೆ? ಅಮ್ಮ ಮಗ ಈ ರೀತಿ ಆಡೋದಲ್ಲದೆ ನಮ್ಮ ಮನೆ ಗಂಡಸರುಗಳು ಇವ್ರ ಹಿಂದಿಂದನೇ ಓಡಾಡ್ತಾರೆ. ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ. ಬುದ್ಧಿ ತಾನಾಗೇ ಬರಲ್ಲ ದೀಪಿಕಾ, ನಾವೇ ತಿದ್ದಿ ಬುದ್ಧಿ ಕಲಿಸ್ಬೇಕು.
ಆ ರೀತಿ ಬುದ್ಧಿ ಕಲಿಸೋ ಪ್ರಾಸೆಸ್ ಈಗ ನಡೀತಿದೆ ಅಂದ್ಕೋ. ಅಂದರೆ ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ. ವೆರಿ ಸಿಂಪಲ್. ಸಮರ್ಥ ಹೇಗೆ ಮಾಡಿದ್ದಕ್ಕೆ ಮನೆಯವರೆಲ್ಲರೂ ಹೇಗೆ ಪರದಾಡ್ತಿದ್ದಾರೆ ಅಂತ ನೋಡಿದ್ಯಾ? ಪಾಪ ತುಳಸಿ ಅವರು, ಅವ್ರ ಗತಿ ಏನಾಗಿದೆಯೋ ಏನೋ, ಸತ್ತಿದಾರೋ ಬದುಕಿದಾರೋ, ಇಲ್ಲಿ ಗಂಡ ಮಕ್ಕಳು ಹುಡುಕ್ತಿದ್ದಾರೆ. ಇವರು ನೋಡಿದ್ರೆ ಪಾಪ ಅನ್ಸಲ್ವಾ? ಇವರು ನೋಡಿದ್ರೆ ನಂಗೆ ಪಾಪನೂ ಅನ್ನಿಸ್ತಿಲ್ಲ, ಕನಿಕರನೂ ಬರ್ತಿಲ್ಲ. ಕಷ್ಟ ಆಗ್ತಿದೆ, ನನಗೆ ಇರಿಟೇಟ್ ಆಗ್ತಿದೆ. ನನಗೆ ಖುಷಿ ಆಗ್ತಾ ಇದೆ. ಆ ಸಮರ್ಥಿಂತ ಫೂಲ್ ಅಂತ ನನಗೆ ಗೊತ್ತಿರಲಿಲ್ಲ. ಅವನನ್ನು ಎಮೋಷ್ನಲ್ ಆಗಿ ಬೇಗ ಟ್ರಿಗರ್ ಮಾಡ್ಬೋದು. ನಾನು ಹಚ್ಚಿದ ಒಂದೇ ಒಂದು ಕಿಡಿ ಇಷ್ಟು ಬೇಗ ಇಷ್ಟು ದೊಡ್ಡದಾಗಿ ಉರಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅತ್ತೆ, ನನಗಂತೂ ಈ ಮನೇಲಿ ನೆಮ್ಮದಿಯಾಗಿರೋಕೆ ಆಗ್ತಿಲ್ಲ. ನೆಮ್ಮದಿ ಯಾವಾಗ ಸಿಗುತ್ತೋ ಏನೋ. ನೆಮ್ಮದಿ ತಾನಾಗೆ ಸಿಗಲ್ಲ ದೀಪಿಕಾ, ನಾವಾಗೇ ಪಡ್ಕೊಳ್ಬೇಕು. ನೀನು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನಮ್ಮವ್ರನ್ನ ನಮ್ಮ ಕಡೆ ವಾಲೋ ರೀತಿ ಮಾಡ್ಕೋಬೇಕು. ಅದೆಲ್ಲ ಒಂದು ಕಲೆ. ಅದು ನಿನಗಿನ್ನೂ ಗೊತ್ತಾಗಿಲ್ಲ ಬಿಡು. ಅಂದರೆ ನೀವೇನು ಹೇಳ್ತಿದ್ದೀರಾ ಅತ್ತೆ? ಅಣ್ಣ ತಮ್ಮ ದೂರ ಆದಾಗ ಅಭಿನ ನಿನ್ನ ಕಡೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು. ಆದರೆ ನೀನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಲಿಲ್ಲ. ಅಭಿ ಜೊತೆ ಜಗಳ ಮಾಡಿಕೊಂಡು ಅಭಿ ನಿನ್ನ ಹತ್ರನೂ ಬರದೇ ಇರೋ ಹಾಗೆ ಮಾಡಿಕೊಂಡೆ. ಆದರೆ ಈಗ ಮತ್ತೆ ನಿನಗಿನ್ನೊಂದು ಅವಕಾಶ ಸಿಕ್ಕಿದೆ. ಈ ಟೈಮಲ್ಲಾದರೂ ಅಭಿನ ನಿನ್ನ ಕಡೆ ಮಾಡ್ಕೊ. ಆ ತುಳಸಿಯಿಂದ ಇವರೆಲ್ಲರೂ ಒದ್ದಾಡ್ತಿದ್ದಾರೆ. ಆ ತುಳಸಿ ಹೆಸರಲ್ಲಿ ಮಾಡಬೇಕು ಅಂದ್ಕೊಂಡಿರೋ ಕಂಪನಿನ ನಿನ್ನ ಹೆಸರಿಗೆ ಬರೋ ಹಾಗೆ ಮಾಡ್ಕೋಬೇಕು. ಅದೇ ನಿನ್ನ ಗುರಿ ಆಗಿರಬೇಕು. ಒಂದು ವೇಳೆ ಅದಾಗಲಿಲ್ಲ ಅಂತ ಅನ್ಕೋ, ಅವಿ ಹೇಗೆ ತುಳಸಿ ಅವ್ರನ್ನ ಅಮ್ಮ ಅಂದ್ಕೊಂಡು ಹಿಂದೆನೇ ಓಡಾಡ್ತಾನೋ, ಒಂದಲ್ಲ ಒಂದಿನ ಅಭಿನೂ ಹಾಗೆ ಓಡಾಡ್ತಾನೆ. ಅದನ್ನೆಲ್ಲ ನೋಡಿಕೊಂಡು ನೀನು ಕಣ್ಣೀರು ಹಾಕ್ತಾ ತುಳಸಿ ಕಾಲ್ ಕೆಳಗೆ ಬಿದ್ದಿರ್ತೀಯ. ತುಳಸಿನೂ ಪೂರ್ಣಿನೂ ಮನೇನ ಕಂಪನಿನ ಆಳೋಕೆ ಶುರು ಮಾಡ್ತಾರೆ. ಆಗ ಅಭಿ ಅವ್ರ ಅಂಗೈಯಲ್ಲಿರ್ತಾನೆ. ನೀನು ತುಳಸಿ ಅಡಿಯಾಳಾಗಿರ್ತೀಯ. ಯೋಚನೆ ಮಾಡು. ಅಮ್ಮ ಹೇಗಿದ್ದಾರೆ? ಅವ್ರನ್ನ ನೋಡ್ಬೋದಾ? ಅವ್ರಿಗೆ ಎಷ್ಟಾಯ್ತಾ? ನೋಡಿ, ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ, ಗಾಬರಿ ಆಗಬೇಡಿ. ಏನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಗೊತ್ತಾಗುತ್ತೆ. ಇದರಲ್ಲಿ ಪೇಷಂಟ್ ಡೀಟೇಲ್ಸ್ ಎಲ್ಲ ಬರೆದು ರಿಸೆಪ್ಷನಲ್ಲಿ ಕೊಟ್ಬಿಡಿ. ಸರಿ. ಅಮ್ಮನ ಹೆಸರು ಬರೆದ್ರೆ ಅವ್ರ ಮನೆಯವ್ರಿಗೆ ಅಮ್ಮ ಇಲ್ಲಿರೋದು ಗೊತ್ತಾಗ್ಬೋದು. ಅವ್ರು ಇಲ್ಲಿಗೂ ಬಂದು ತೊಂದರೆ ಕೊಡ್ಬೋದು. ಬೇರೆ ಹೆಸರೇ ಬರೀಬೇಕು. ಹೇಳವಿ. ಅಪ್ಪ, ಏನಾದರೂ ಗೊತ್ತಾಯ್ತಾ? ಇಲ್ಲ ಅವಿ, ಇಲ್ಲಿ ಅಕ್ಕಪಕ್ಕ ಇರೋ ಹಾಸ್ಪಿಟ್ಲೆಲ್ಲ ಕೇಳಾಯಿತು, ಇಲ್ಲೆಲ್ಲೂ ಕರ್ಕೊಂಡು ಬಂದಿಲ್ಲ. ಅಪ್ಪ, ನನಗನ್ಸತ್ತೆ ಸಮರ್ಥ ಅವ್ರ ಮನೆ ಹತ್ರ ಇರೋ ಯಾವುದಾದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾನೆ ಅಂತ. ಇದ್ರೂ ಇರ್ಬೋದು. ನಾರ್ಮಲಿ ಹಾಸ್ಪಿಟ್ಲ್ ಅಂತ ಬಂದಾಗ ಗೊತ್ತಿರೋ ಏರಿಯಾಗೆ ಹೋಗೋದೇ ಜಾಸ್ತಿ. ಹಾಗಾದರೆ ನಾವು ಅಲ್ಲೇ ಹುಡ್ಕೋಣ. ಸರಿ, ನಾನು ಆ ಏರಿಯಾಗೆ ಹೋಗ್ತೀನಿ. ಅಪ್ಪ, ನೀವು ಎಲ್ಲಿದ್ದೀರಾ ಅಂತ ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಬರ್ತೀನಿ. ಇಬ್ಬರು ಜೊತೆಲೇ ಹುಡ್ಕೋಣ. ಅಭಿ ಈ ಏರಿಯಲ್ಲೇ ಹುಡ್ತಾ ಇರಲಿ. ಸರಿ ಸರಿ, ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ, ತುಳಸಿ ಅನ್ನೋರು ಇಲ್ಲಿ ಅಡ್ಮಿಟ್ ಆಗಿದ್ದಾರಾ? ತುಳಸಿ ಅಂತಾನ? ಯಾವಾಗ ಬಂದಿರೋದು ಸರ್? ಈಗಷ್ಟೇ ಬಂದಿರ್ಬೋದು. ಅವ್ರು ಅನ್ಕಾನ್ಷಿಯಸ್ ಆಗಿರೋ. ಅವ್ರ ಮಗ ಅವ್ರನ್ನ ಕರ್ಕೊಬಂದು ಸೇರಿಸಿರ್ಬೋದು.
ಹೌದಾ, ಒಂದು ನಿಮಿಷ ಸರ್, ಚೆಕ್ ಮಾಡ್ತೀನಿ. ಇಲ್ವಲ್ಲ ಸರ್, ತುಳಸಿ ಅನ್ನೋ ಹೆಸರಲ್ಲಿ ಯಾರೂ ಅಡ್ಮಿಟ್ ಆಗಿಲ್ಲ. ಅಲ್ಲ, ಅಡ್ಮಿಟ್ ಆಗಿಲ್ಲ ಅಂದರೂ ಔಟ್ ಪೇಷಂಟ್ ಆಗೇನಾದರೂ? ಇಲ್ಲ ಸರ್, ಸದ್ಯಕ್ಕಂತರೂ ಆ ಹೆಸರಲ್ಲಿ ಯಾರೂ ಬಂದಿಲ್ಲ ಸರ್. ಸದ್ಯ ಇವ್ರಿಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಮತ್ತೆ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ರು. ದೇವ್ರೆ, ಅಮ್ಮನ್ನ ಹೇಗೂ ಕರ್ಕೊಂಡು ಬಂದಿದ್ದೀನಿ, ಆದರೆ ನನ್ನಿಂದಾನೇ ಅಮ್ಮಂಗೆ ಹೀಗಾಗೋಯ್ತಾ? ನಾನು ಅಮ್ಮಂಗೆ ಏನೂ ಆಗಬಾರ್ದು, ದಯವಿಟ್ಟು ಕಾಪಾಡಿದ್ದೇವೆ. ಭಗವಂತ, ತುಳಸಿ ಅಮ್ಮ ಈ ಮನೆಗೆ ನಂದಾದೀಪ ಇದ್ದಾಗೆ. ಅವ್ರು ಇಲ್ಲಿದ್ದೇನೆ ಈ ಮನೆ ಬೆಳಗೋಕ್ ಸಾಧ್ಯ. ಅವ್ರಿಗೇನು ಆಗದೆ ಇರಲಿ, ಅವ್ರನ್ನ ಕಾಪಾಡಪ್ಪ ತಂದೆ. ಯಾಕಮ್ಮ ಪೂರ್ಣಿ ಇಷ್ಟೊಂದು ಮುಂದ್ಕೋತೀಯಾ? ಅದಕ್ಕೆ ಅಲ್ಲೇನೂ ಆಗಿರಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ. ಪೂರ್ಣಿ, ಸಮಾಧಾನ ಮಾಡ್ಕೋ. ತುಳಸಿ ಅವ್ರ ಮೇಲೆ ನೀನು ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ನಮ್ಗೆಲ್ರಿಗೂ ಗೊತ್ತು. ನೀನಷ್ಟೇ ಅಲ್ಲ, ತುಳಸಿ ಅವ್ರನ್ನ ನಾವೆಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದೀವಿ. ನಮ್ಮೆಲ್ಲರ ಪ್ರೀತಿ ಅವ್ರನ್ನ ಕಾಪಾಡುತ್ತೆ, ಯೋಚನೆ ಮಾಡಬೇಡ. ಏನು ಎಲ್ಲೋಗಿದೆ ಇಷ್ಟೋ ತನಕ? ನಿಮ್ಮ ಹಾಗೆ ನನಗೆ ಸುಮ್ಮನೆ ಕೂರೋಕ್ಕಾಗಲ್ಲ. ಎಲ್ಲ ಆಸ್ಪತ್ರೆಗಳಿಗೂ ಕಾಲ್ ಮಾಡಿ ತುಳಸಿ ಅವ್ರ ಬಗ್ಗೆ ವಿಚಾರಿಸ್ತಿದ್ದೆ. ಯಾಕೆ ಮನೇಲಿ ಇಷ್ಟೆಲ್ಲ ಆಗ್ತಿರೋದಕ್ಕೆ ನಾನೇ ಕಾರಣ ಅನಿಸ್ತಿದ್ಯಾ ನಿಮಗೆ? ಇದಕ್ಕೆಲ್ಲ ಕಾರಣ ಅವ್ರ ಮಗ, ನಾನಲ್ಲ. ನೀನು ಆ ಆಸ್ಪತ್ರೆಗೆಲ್ಲ ಕಾಲ್ ಮಾಡಿದ್ಯಾ? ನಿಜವಾಗ್ಲೂ ನಿನಗೆ ಅದಕ್ಕೆ ಮೇಲೆ ಅಷ್ಟು ಕಾಳಜಿ ಇದೆಯಾ? ಊಟದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಯಿತು. ಭೂತಕಾಲನೇ ತಲೆಯಲ್ಲಿಟ್ಕೊಂಡು ಈಗಲೂ ನನ್ನ ಮೇಲೆ ಅನುಮಾನ ಪಡ್ತಾ ಇರೋದು ನೀವು. ಮೊದಲು ನಿಮ್ಮ ತಲೆಯಲ್ಲಿರೋ ಭೂತನ ಆಚೆ ತೆಗಿರಿ. ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ನನಗೂ ಈ ಮನೆ ಬಗ್ಗೆ ತುಂಬ ಕಾಳಜಿ ಇದೆ. ಸಮರ್ಥ ತುಳಸಿ ಅವ್ರನ್ನ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ನೋ ಏನೋ ಗೊತ್ತಾಗಲಿಲ್ಲ. ಅವ್ರಿಗೇನಾದರೂ ದಾರಿಯಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ? ಶಾರ್ವರಿ, ಬಾಯ್ ಮುಚ್ಚು. ಬಾಯಿಗೆ ಬಂದಿದ್ದು ಮಾತಾಡಬೇಡ. ಅಯ್ಯೋ, ನಾನು ಆ ರೀತಿ ಹೇಳಲಿಲ್ಲ ರೀ. ಸಮರ್ಥ ಹುಚ್ಚುಚ್ಚಾಗಿ ಬಿಹೇವ್ ಮಾಡಿದ್ದನ್ನ ನೀವೇ ನೋಡಿದ್ರಲ್ಲ. ದಾರಿ ಮಧ್ಯದಲ್ಲಿ ತುಳಸಿ ಅವರಿಗೆ ಎಚ್ಚರ ಆಗಿ ಮತ್ತೆ ಸಮರ್ಥ ಅದೇ ರೀತಿ ಹುಚ್ಚುಚ್ಚಾಗಿ ಬಿಹೇವ್ ಮಾಡಿದರೆ ಏನಾಗುತ್ತೋ ಏನೋ ಅನ್ನೋ ಭಯ ನನಗೆ. ಈ ಹುಚ್ಚನ ಮಗ ಮಾಡೋದಲ್ಲ ಇಂಥ ಎಡವಟ್ಗಳೇನೆ. ಅದು ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾನೋ ಏನೋ. ನಮ್ಮ ಮನೆಯವರೆಲ್ಲ ಸಾಲದು ಅಂತ ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ರು. ಈಗ ಯಾರಿಗೂ ಮರ್ಯಾದೆ ಕೊಡದೆ ಮನೆಗೆ ನುಗ್ಗಿ ಈ ಥರ ಎಡವಟ್ಟು ಮಾಡಿದ್ದಾನೆ. ಪಾಪ ಪಾಪ ಅವ್ರು ಇವಾಗ ಹೇಗಿದ್ದಾರೋ ಏನೋ.